ನೀವು ಸಹ ಒಂದೊಳ್ಳೆ ಸಕ್ಸಸ್ ಯೂಟ್ಯೂಬರ್ ಆಗಬೇಕಾ? ಹಾಗಿದ್ರೆ ನಾನು ಹೇಳೋ ಈ ಮಿಸ್ಟೇಕ್ ನೀವು ಸರಿ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ನೀವು ಸಕ್ಸಸ್ ಯೂಟ್ಯೂಬರ್ ಆಗ್ತೀರಾ, ಪ್ಲಸ್ ಚಾನಲ್ ಗ್ರೋತ್ ಬೇಗ ಸಿಗುತ್ತೆ. ಮಿಸ್ಟೇಕ್ಗಳು ತಿಳ್ಕೊಳ್ಳೋಕೆ ಮುಂಚೆ ವಿಡಿಯೋಗಳು ಲೈಕ್ ಮಾಡ್ಕೊಡ್ರಿ, ಹಾಗೆ ಹೊಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿ. ಆಗಿದ್ರೆ ಬನ್ನಿ ಗಾಯ್ಸ್ ವಿಡಿಯೋನ ಶುರು ಮಾಡಿ. ಮೊದಲದಾಗಿ ಬಂದ್ಬಿಟ್ಟು ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು, ನಾನು ಒಂದೊಳ್ಳೆ ಕಂಟೆಂಟ್ ಅಪ್ಲೋಡ್ ಮಾಡ್ಬಿಟ್ಟು ಫೇಮಸ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ. ಬಟ್ ಈಗ ಫೇಸ್ ವಿಡಿಯೋಸ್ ಮಾಡೋಕ್ಕೆ ಅವ್ರಿಗೆ ಭಯ ಆಗ್ತಿರುತ್ತೆ. ಏನಪ್ಪ ಅಂದ್ರೆ ಪಕ್ಕದ ಮನೆಯವ್ರು ಏನಂತಾರೋ, ಜನರು ಏನಂತಾರೋ, ರಿಲೇಟಿವ್ಸ್ ಏನಾದ್ರು ಅಂತಾರೆ ಏನೋ ಅಂತ ಒಂದು ಸಣ್ಣ ಇದಿರುತ್ತೆ. ಬಟ್ ಅದನ್ನೆಲ್ಲ ಬಿಟ್ಟಾಕಿ ನೀವು ಬಿಟ್ಬಿಟ್ಟು ನಾರ್ಮಲ್ ಆಗಿ ನಿಮ್ಮ ಕಂಟೆಂಟ್ ನೀವು ಮಾಡ್ಕೊಂತೀರಿ, ಒಂದಲ್ಲ ಒಂದಿನ ನೀವು ಸಹ ಸಕ್ಸಸ್ಫುಲ್ ಆಗ್ತೀರಾ. ಅವಾಗ ಈ ಜನರು ಮಾತಾಡೋದು ಲೆಕ್ಕಕ್ಕೆ ಬರಲ್ಲ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಆ ಚಾನಲ್ ಏನೋ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಬಟ್ ನೀವು ಚಾನಲ್ಗೆ ಒಂದು ಒಳ್ಳೆ ಸೆಟ್ಟಿಂಗ್ಸ್ ಕೊಟ್ಟರೆ ಮಾತ್ರ ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಇಲ್ಲಾಂದ್ರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ. ನಿಮ್ಗೆ ಏನಾದರೂ ಸೆಟ್ಟಿಂಗ್ಸ್ ಬಗ್ಗೆ ಮಾಹಿತಿ ಬೇಕಂದ್ರೆ ಮೇಲ್ಗಡೆ ಐಕಾರ್ಡಲ್ಲಿ ಒಂದು ಆಪ್ಷನ್ ಬರುತ್ತೆ, ನಾನು ಅದ್ರ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೀನಿ, ಅದನ್ನ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋಸ್ನ ನೋಡ್ಬೋದು ನೀವು. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಇಲ್ಲಿ ಮೇನ್ ಆಗಿ ಏನಪ್ಪ ಅಂದ್ರೆ ಬಹಳಷ್ಟು ಜನ ವಿಡಿಯೋಸ್ ಮಾಡ್ತಾ ಇರ್ತಾರೆ, ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ ವ್ಯೂಸ್ ಬರಲ್ಲ, 1-2 ಈ ರೀತಿ ವ್ಯೂಸ್ ಬಂದು ಸ್ಟಾಪ್ ಆಗ್ಬಿಡ್ತವೆ. ಬಟ್ ಇದರಿಂದ ಅವರಿಗೆ ಒಂದು ನೆಗೆಟಿವಿಟಿ ಥಿಂಕ್ ಬಂದ್ಬಿಡುತ್ತೆ. ಏನಪ್ಪ ಅಂದ್ರೆ ನಾನು ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇಲ್ವೇನೋ, ನಾನು ಮಾಡೋದೇ ವೇಸ್ಟ್ ಏನೋ ಅಂತಂದು ಹೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ ಬಹಳಷ್ಟು ಜನ. ಈ ರೀತಿ ಮಾಡಕ್ ಹೋಗ್ಬಾರ್ದು. ನೀವು ಕಂಟಿನ್ಯೂ ಆಗಿ ವಿಡಿಯೋಸ್ನ ಬಿಡ್ತಾ ಇರಬೇಕು. ಪ್ರತಿಫಲ ಬಂದ್ಬಿಟ್ಟು ನಿಮಗೆ ಕೊನೆಗೆ ಸಿಕ್ಕೇ ಸಿಗುತ್ತೆ. ನೀವು ವ್ಯೂಸ್ ನೋಡಕ್ ಹೋಗ್ಬೇಡಿ, ಡೈಲಿ ಒಂದು ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ನಿಮಗೆ ಆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಆಟೋಮೆಟಿಕ್ ಆಗಿ ಬಂದೇ ಬರ್ತಾರೆ. ಇನ್ನು ಫೋರ್ತ್ ಒಂದು ಬಂದ್ಬಿಟ್ಟು ಇದು ಮೇನ್ ಗೈಸ್, ಏನಪ್ಪ ಅಂದ್ರೆ ಬಹಳಷ್ಟು ಜನ ವಿಡಿಯೋಸ್ನ ಕ್ರಿಯೇಟ್ ಮಾಡ್ತಾರಲ್ಲ, ಅವಾಗ ಯಾರ್ದೋ ವಿಡಿಯೋ ಆಗಿರ್ಬೋದು, ಯಾವುದೋ ಒಂದು ಆಡಿಯೋ ಆಗಿರ್ಬೋದು ತಂದ್ಬಿಟ್ಟು ನಿಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದು. ಈ ರೀತಿ ಮಾಡಿದ್ರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬೀಳೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಿದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಗ್ರೋತ್ ಆಗಲ್ಲ, ನಿಮ್ಮ ಚಾನಲ್ ಹೊರಟೋಗ್ಬಿಡುತ್ತೆ. ಇದರಿಂದ ನೀವು ಈ ಕಾಪಿರೈಟ್ ಕಂಟೆಂಟ್ ವಿಡಿಯೋಸ್ ಅಂದ್ರೆ ಬೇರೆ ವಿಡಿಯೋಸ್ ಆಗಿರ್ಬೋದು, ಬೇರೆ ಮ್ಯೂಸಿಕ್ ಆಗಿರ್ಬೋದು, ಈ ರೀತಿ ಯೂಸ್ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಓನ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಅಪ್ಲೋಡ್ ಮಾಡಿ. ನಿಮಗೆ ಮಾನಿಟೈಸೇಷನ್ ಹಾಕಿದ್ರೆ ಚಾನಲ್ ಗ್ರೋತ್ ಸಿಗುತ್ತೆ, ಪ್ಲಸ್ ಮನಿನೂ ಅರ್ನ್ ಮಾಡ್ಬೋದು. ಇನ್ನು ಫೈನಲ್ ಆಗಿ ಬಂದ್ಬಿಟ್ಟು ಫಿಫ್ತ್ ಒಂದು, ಇದು ಏನಪ್ಪ ಅಂದ್ರೆ ನೀವು ಆಡಿಯನ್ಸ್ಗೆ ಬಂದ್ಬಿಟ್ಟು ಜೆನ್ಯೂನ್ ಕಂಟೆಂಟ್ ನ ನೀವು ಕೊಡಬೇಕಾಗುತ್ತೆ. ಏನಪ್ಪ ಅಂದ್ರೆ ನೀವು ನಿಮ್ಮ ವಿಡಿಯೋಸ್ ನಲ್ಲಿ ಒಂದೊಳ್ಳೆ ಕಂಟೆಂಟ್ ಇದ್ರೆ, ಜನರಿಗೂ ಯೂಸ್ಫುಲ್ ಆಗುವಂತ ಕಂಟೆಂಟ್ ಇದ್ರೆ ನಿಮಗೆ ಜನರು ನೋಡ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಇದರಿಂದ ನಿಮ್ಮ ಚಾನಲ್ ಆಗಿರ್ಬೋದು, ನೀವಾಗಿರೋದು ಒಂದೊಳ್ಳೆ ಸೆಟ್ಲ್ ಆಗೋ ಚಾನ್ಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ನೋಡೋದಲ್ಲ, ಈ 5 ಪಾಯಿಂಟ್ಸ್ ನೀವು ಸರಿಯಾಗಿ ಯೂಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಚಾನಲ್ ಸಹ ಬೇಗ ಗ್ರೋ ಆಗುತ್ತೆ, ನೀವು ಸಹ ಒಂದೊಳ್ಳೆ ಸಕ್ಸಸ್ ಯೂಟ್ಯೂಬರ್ ಆಗೇ ಆಗ್ತೀರಾ ಒಂದಲ್ಲ ಒಂದಿನ. ವಿಡಿಯೋ ಹೆಂಗನ್ಸ್ ಅಂತ ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗಿದೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗೈಸ್, ಎಲ್ರಿಗೂ ಟಾಟಾ, ಬೈ.